ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಅಭಿಷೇಕ್ SR ಫ್ರಮ್ SR ವ್ಲಾಗ್ ಕನ್ನಡ. ನಾನಿವತ್ತು ಬೆಳಗ್ಗೆ ಶಿವಮೊಗ್ಗ ಹೋಗ್ತಾ ಇದ್ದೀನಿ, ಬೆಂಗಳೂರು ಟು ಶಿವಮೊಗ್ಗ. ಹಾಗೆ ಮಂದಾರಗಿರಿ ಹಿಲ್ಸ್ ನೋಡಿಕೊಂಡು ತುಮಕೂರಲ್ಲಿ ಹೋಗೋಣ ಅಂತ. ಇವಾಗ ಟೈಮ್ ಬಂದು 4:37. ಇವಾಗ ಬಿಟ್ಟರೆ ಮೇ ಬಿ ಒಂದು ಸನ್ರೈಸ್ ಟೈಮ್ಗೆ ಮಂದಾರಗಿರಿ ಹಿಲ್ಸ್ಗೆ ಹೋಗೋಣ ಅಂತ ಡೆಸ್ಟಿನೇಷನ್ ಇಟ್ಕೊಂಡಿದ್ದೀನಿ. ನೋಡೋಣ ಆಗುತ್ತೋ ಇಲ್ಲೋ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಡೆಸ್ಟಿನೇಷನ್. ನೋಡಿ, ಹೊಸ ಸ್ಟಿಕ್ಕರ್ ಹಾಕ್ಸಿದ್ದೀನಿ, ಚೆನ್ನಾಗಿ ಕಾಣ್ತಿದೆಯಾ ಇದು? ಹಾಗೆ ಹೆಲ್ಮೆಟ್ ಮೇಲೆ ಕೂಡ ಹಾಕ್ಸಿದ್ದೀನಿ. ಐ ಹೋಪ್ ಇಟ್ಸ್ ಲುಕಿಂಗ್ ಗುಡ್. ವಾಯ್ಸ್ ಎಲ್ಲ ಕೇಳ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ಇವಾಗ ಫಸ್ಟು ಶೆಲ್ ಪೆಟ್ರೋಲ್ ಬಂಕಿಗೆ ಹೋಗಿ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗೋಣ. ಹೆವಿ ಚಳಿ ಇದೆ ಫ್ರೆಂಡ್ಸ್. ಬೆಳಗ್ಗೆನೇ ಬರ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ಇಷ್ಟು ಬೆಳಗ್ಗೆ ನಾನು ಹೋಗ್ತಾ ಇರೋದು. ಚಳಿ ಆಗ್ತಿದೆ, ಅದಕ್ಕೆ ಎರಡೆರಡು ಶರ್ಟರ್ ಎಲ್ಲ ಹಾಕ್ಕೊಂಡಿದ್ದೀನಿ ಚಳಿ ಆಗ್ಬಾರ್ದು ಅಂತ. ಬಟ್ ಕಾಲ ಹತ್ರ ಬೇರೆ ಶೂ ಬೇರೆ ಇಲ್ಲ, ನಾರ್ಮಲ್ ಸ್ಲಿಪ್ಪರಲ್ಲಿದ್ದೀನಿ. ಫುಲ್ ಟ್ಯಾಂಕ್. ಹಾಂ, ಏನು? ಹಾಂ, ನಾರ್ಮಲ್. ಕಾರ್ಡ್ ಸರ್, ಎಷ್ಟು? ಹಾಗೆ ಬಿಲ್ ಕೊಡಿ. ವೈಫೈ $436. ಮೈಕ್ ಬೇರೆ ನೀಟಾಗಿ ರೆಕಾರ್ಡ್ ಆಗ್ತಿದೆಯಲ್ಲ ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಇವಾಗ ಸಮಯ ಬಂದು 4:04 ನಂಗೆ ಸ್ಪೀಡ್ ಹೋಗಿ ಭಯ ಏನು ಅಂದರೆ, ಮಿಸ್ ಆಗಿ ಏನಾದ್ರು ಏನಾದ್ರು ಮೊಬೈಲ್ ಮೌಂಟ್ ಇದೆಯಲ್ಲ, ಕಿತ್ಕೊಂಡ್ಬಂದ್ಬಿಟ್ರೆ ಸಾಂಗ್ ಸೀಲ್ಸ್ ಹತ್ತಿದಾಗ ಸ್ಪೀಡಾಗಿ ಹೋಗುವಾಗ ಅದೊಂದೇ ಭಯ, ಬೇರೆ ಇನ್ನೇನೂ ಇಲ್ಲ. ಹೈವೇ ಕನೆಕ್ಟ್ ಆಗುವಾಗ ಹುಷಾರಾಗಿ ನೋಡ್ಕೊಂಡು ಆಗಬೇಕು. ಕೆಲವರು ಫುಲ್ಲು ಸ್ಪೀಡಾಗಿ ಬರ್ತಿರ್ತಾರೆ, ಗೊತ್ತಾಗಲ್ಲ. ಆ್ಯಕ್ಚುಲಿ ನೈಟಲ್ಲ ಏನು ಗುರು ಇಷ್ಟೊಂದು ಫಾಗ್ ಇದೆ, ಬೆಳಗ್ಗೆನೇ ನಾನು ನೋಡಿದ್ರೆ ಏನಿರಲ್ಲ ಅಂತ ಬಂದಿದ್ದೀನಿ. ಮುಗೀತು ನನ್ನ ಕತೆ. ವ್ಯೂವೆಲ್ಲ ಕರೆಕ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ ಹೇಗೆ ಕಾಣ್ತಿದೆ ಅಂತ. ನ್ಯಾಷನಲ್ ಹೈವೇನಲ್ಲೇ ಇದ್ದೀನಿ. ಯಾವಾಗಿಂದ ಎಷ್ಟು ಸರಿ ಬಿಟ್ಕೊಳ್ತೀಯ ನ್ಯಾಷನಲ್ ಹೈವೇ ಅಂತ ಗೂಗಲ್ ನೋಡಿ, ಅವಾಗಿಂದ ನ್ಯಾಷನಲ್ ಹೈವೇ ಕನೆಕ್ಟ್ ಆಗು ಅಂತ ಹೇಳ್ತಿದ್ದೆ. ನಾನು ನೋಡಿಲ್ಲ ನ್ಯಾಷನಲ್ ಹೈವೇನಲ್ಲ ಹೋಗಿದ್ದೀನಿ. ಸಿಂಪಲ್ ಬೇರೆ ಕುಡಿಯಲ್ಲ, ಯಾರು ಇಲ್ಲ. ಸಾರಿ ಫ್ರೆಂಡ್ಸ್, ನೀವು ಈ ಥರ ಮಾಡಬೇಡಿ, ನಾನು ಅರ್ಥ ಮಾಡ್ತಿದ್ದೀನಿ. ನಂಗೆ ಸ್ಪೀಡ್ ಗೊತ್ತೇ ಆಗ್ತೀರಾ, 16ನಲ್ಲಿದ್ದೀನಿ. ಒಳ್ಳೆ ಶಿಟ್.
ಹೆವಿ ಫೀಲ್ ಆಗ್ತಾ ಇತ್ತು. ಗೊತ್ತಾಯ್ತು ಏನು ಗೊತ್ತಿಲ್ಲ, ರೋಡ್ ಹಿಂಗೆ ಮಾಡಿದ್ರೆ ಹಿಂಗೆ ಹೋಗೋಣ. ಮಿಸ್ಸಾಗಿ ನಾನು ಒಪ್ಪಿಸ್ಬಿಡ್ತಿದ್ದೆ. ITPL MT ರೋಡ್ ನೋಡಿ. ಇಂಥ ಅವನ್ಸ್ ಬಂದಾಗೆ ಡೇಂಜರು. ಗೊತ್ತಾಗಲಿಲ್ಲ ಅಂದರೆ ಎಗರ್ಸ್ಬಿಟ್ಟೆ ಅಂದರೆ ನಮ್ಮ ಮೊಬೈಲ್ ಮೌಂಟು ಸ್ವಲ್ಪ ಸಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಒಂದು 3 ಸರಿ ಹಂಗೆ ಎಗರ್ಸಿದ್ದೀನಿ 90ನಲ್ಲಿ. ಬಟ್ ಪುಣ್ಯಕ್ಕೇನೂ ಆಗಿಲ್ಲ. ಕಾಟ್ ಕ್ರೇಸ್. ನೋಡಿ ಈ ರೋಡ್ ಎಷ್ಟೊತ್ತಲ್ಲಿ ಬಂದರೂ ಕೂಡ ಬ್ಯುಸಿ ಇರುತ್ತೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ. ಮಧ್ಯಾಹ್ನ ಬಂದರೂ ಬಿಸಿ, ರಾತ್ರಿ ಬಂದರೂ ಬಿಸಿ, ಬೆಳಗ್ಗಿನ ಜಾವ ಬಂದರೂ ಕೂಡ ಬಿಸಿ. ಹೆವಿ ಜನ ಇರ್ತಾರೆ ಮಾತ್ರ ಇಲ್ಲಿ. ಅದು ಯಾಕೋ ಗೊತ್ತಿಲ್ಲ. I've done my best and my worst, learned my lessons. No matter how hard my life would treat me, I'd always get right back and overcome. What I got is just a feeling, but it's oh so strong. It goes on and on, on and on. There's something going on inside of me. I feel it growing stronger every beat. I never just believe in what I see. ಐತೆ. ಇದೆಲ್ಲ ಹೋಗ್ಬೇಕಾದ್ರೆ ಹೆವಿ ಭಯ ಆಗುತ್ತೆ. ಯಾಕಂದರೆ ಎಲ್ಲರೂ ಗುಂಡಿ ಇದ್ಬಿಟ್ರೆ ಗೊತ್ತಲ್ಲ. ಸೂರಜ್ ಆಲ್ರೆಡಿ ರೈಸ್ ಆಗೋ ಹಂಗಿದ್ದಾನೆ. ಆ್ಯಕ್ಚುಲಿ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು ಎಷ್ಟು ಅರೌಂಡ್ ಒಂದು 50 to 60 ಕಿಲೋಮೀಟರ್ ಏನೋ ಇದೆ ಫ್ರೆಂಡ್ಸ್, ಮಂದಾರಗಿರಿ ಹಿಲ್ಸ್ ಅಂತ. ಇದ್ರ ಹಿಸ್ಟ್ರಿ ಎಲ್ಲ ಕೇಳೋಕೆ ಹೋಗ್ಬಿಡಿ, ನಂಗೆ ಗೊತ್ತಿಲ್ಲ. ಒಂದು ಹಿಸ್ಟ್ರಿ ಮಾತ್ರ ಗೊತ್ತು, ಅಭಿಷೇಕ್ ಹೆಸರಾಗಿ ಅವರು ವಿಸಿಟ್ ಮಾಡ್ತಾಯಿದ್ದಾರೆ ಅನ್ನೋದು. ಅದು ಬಿಟ್ಟರೆ ಬೇರೆ ಏನು ಹಿಸ್ಟ್ರಿ ಗೊತ್ತಿಲ್ಲ.
ಮಂದಾರಗಿರಿ ಬೆಟ್ಟದ ದಾರಿ ನೋಡಿ, ಮಾರ್ಕ್ ಎಲ್ಲ ಇದೆ. ಲೈಟ ನೋಡಿ ರೆಡ್ ಆಗ್ತಾ ಇದೆ, ಲೈಕ್ ಸನ್ರೈಸ್ ಟೈಮ್ ಆಲ್ರೆಡಿ. ಆ್ಯಕ್ಚುಲಿ ನಾನು ಗೂಗಲಲ್ಲಿ ನೋಡಿರೋ ಹಾಗೆ ಸನ್ರೈಸ್ ಬರೋದು 6:45 ಸಮಥಿಂಗ್. ಅಣ್ಣ ಓಪನ್ ಇರುತ್ತಾ ಅದು ಹಿಲ್ಸ್ ಮೇಲೆ? ಓಕೆ. Finally 6:14 we are in Mandaragiri hills. ಓಕೆ ಫ್ರೆಂಡ್ಸ್, ಬನ್ನಿ ನೋಡ್ಕೊಂಡು ಬರೋಣ ಮಂದಾರಗಿರಿ ಹಿಲ್ಸ್ ಹೇಗಿದೆ ಅಂತ. ಎಷ್ಟೊಂದು ಹಿಲ್ಸ್ ಇದ್ದಾವೆ, ಹೌ ಮಚ್